ಹಾಯ್ ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತೊಂದು ನಾನು ಸಿಂಪಲ್ಲಾಗಿ ಟೊಮೊಟೊ ಚಟ್ನಿ ಮಾಡಿ ತೋರಿಸ್ತೀನಿ. 15 ದಿವಸ ಇಟ್ಟರು ಕೆಡೋದಿಲ್ಲ. ಆ ಥರ ನಾನು ಒಂದು ಟೊಮೊಟೊ ಚಟ್ನಿ ಮಾಡಿ ತೋರಿಸ್ತೀನಿ. ನೀವು ನಾಟಿ ಟೊಮೊಟೊ ಆದರೂ ತೊಗೊಳ್ರಿ, ಇಲ್ಲಾಂದ್ರೆ ಫಾರಮ್ ಟೊಮೊಟೊ ಆದರೂ ತೊಗೊಳ್ರಿ. ಒಂದು 1/4 kg ಮೇಲೆ ಅರ್ಧ kg ಆಗೋಷ್ಟು ನಾನು ಟೊಮೊಟೊ ತೊಗೊಂಡಿದ್ದೀನಿ. ಅದಕ್ಕೆ ಬೇಡಿಗೆ ಒಂದೆರಡು ಇವು ಸಣ್ಣ ಸಣ್ಣ ಮೆಣಸಿನ್ಕಾಯಿ ಖಾರ ಇರುತ್ತಲ್ಲ ಅದೊಂದು 4, 1 ಸ್ಪೂನು ಜೀರಿಗೆ, 1 ಸ್ಪೂನು ಕಡಲೆಬೇಳೆ, 1ರಿಂದ 1.5 ಸ್ಪೂನು ಉದ್ದಿನಬೇಳೆ, ಅರ್ಧ ಸ್ಪೂನು ಮೆಂತೆ, ಸ್ವಲ್ಪ ಲಿಂಬೆಹಣ್ಣು ಕಾತ್ರಷ್ಟು ಹುಣಸೆಹಣ್ಣು, ಕರಿಬೇವು, ಕೊತ್ತಂಬರಿ, 1 ಬೆಳ್ಳುಳ್ಳಿ. ಹೇಗೆ ಮಾಡೋದಂತ ತೋರಿಸ್ತೀನಿ ಬನ್ನಿ. ನೋಡಿ, ಇವಾಗ ನಾನು ಅರ್ಧ kg ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಟೊಮೊಟೊ ಬೇಯಿಸೋಕೆ ಹಾಕ್ತೀನಿ. ಇದಕ್ಕೆ ನೀರಿಗೆ ಏನು ಈ ಥರ ಹಾಕ್ಕೊಂಡು ನಾನು ಆವಾಗಲೇ ಹುಣಸೆಹಣ್ಣು ತೋರಿಸಿದ್ನಲ್ವ ನಿಮಗೆ, ಲಿಂಬೆಹಣ್ಣು ಗಾತ್ರ ಅಂತೆ, ಅದಷ್ಟೇ ನೀವು ನೀರು ಹಾಕಬೇಕು. ನೀರೇನು ಹಾಕಿ ಟೊಮೊಟೊ ಬೇಯಿಸಬಾರ್ದು. ಯಾಕಂದ್ರೆ ನೀರು ಹಾಕಿದರೆ ಟೊಮೊಟೊ ಚಟ್ನಿ ಕೆಟ್ಟೋಗುತ್ತೆ. ಅದು ಕೆಡಬಾರ್ದು ಅಂದರೆ ಇದು ಹುಣಸೆಹಣ್ಣು ಹುಳಿ ಮಾತ್ರ ಹಾಕ್ಬೇಕು. ಸ್ವಲ್ಪ ನೋಡಿ, ಈ ಥರ ಹುಣಸೆಹಣ್ಣು ಹುಳಿ, ಇದಕ್ಕೆ ಸ್ವಲ್ಪ ಕಲ್ಲುಪ್ಪು 1 ಸ್ಪೂನಷ್ಟು, ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಇದು ಚೆನ್ನಾಗಿ ಬೇಯಬೇಕು. ಒಂದು 4 ಸ್ಪೂನು ಎಣ್ಣೆ ಹಾಕಬೇಕು. ಹಾಕಿ ಇದು ಚೆನ್ನಾಗಿ ಸ್ವಲ್ಪ ಬೇಯಿದ್ರಾಗೆ ನಾನು ಆವಾಗಲೇ ಎಲ್ಲ ತೋರಿಸಿದ್ನಲ್ವ, ಉದ್ದಿನಬೇಳೆ, ಜೀರಿಗೆ, ಮೆಂತೆ, ಮೆಣಸಿನ್ಕಾಯಿ ಅದೆಲ್ಲ ಸ್ವಲ್ಪ ಹುರ್ಕೊಂಬರೋಣ. ಮುಚ್ಚೋಣ. ನೋಡಿ, ನಾನು ಆವಾಗಲೇ ತೋರಿಸಿದ್ನಲ್ವ, ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತೆ ಇದನ್ನು ಹಾಗೆ ಹುರ್ಕೋಬೇಕು. ಇದನ್ನು ಹುರಿದ್ಬಿಟ್ಟು ಸ್ವಲ್ಪ ಇದನ್ನು ಪೌಡ್ರ್ ಮಾಡ್ಕೋಬೇಕು. ಹೇಗೆ ಹುರಿದಿದೆ ಅಂತ ಈ ಥರ ಕೆಂಪಿಗೆ ಸ್ವಲ್ಪ ಹುರ್ಕೊಂಡು ಇದನ್ನು ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ ಬನ್ನಿ. ಇವಾಗ ಹುರಿದಿರೋದಾಯಿತು, ಪೌಡ್ರ್ ಮಾಡೋಣ. ನೋಡಿ, ಇವಾಗ ಮುಚ್ಚಳ ತೆಗಿತೀನಿ, ಹೇಗಾಗಿದೆ ಅಂತ ನೋಡೋಣ. ನೋಡಿ, ಎಷ್ಟು ಚೆನ್ನಾಗಿ ನುಣ್ಣಗಾಗಿದೆ. ನೀವು ಹೀಗೆ ಆದರೂ ಒಗ್ಗರಣೆ ಹಾಕೋಬೋದು. ಇಲ್ಲಪ್ಪ ಇನ್ನೊಂದು ಚೂರು ನುಣ್ಣಗಾಗಬೇಕು ಅಂದರೆ ಸ್ವಲ್ಪ ಇದನ್ನು ಆರಿಸ್ಬಿಟ್ಟು ಮಿಕ್ಸಿಗೆ ಹಾಕಿ 1 ರೌಂಡು ಹಾಕೊಂಡ್ರೆ ಸಾಕು. ಸ್ವಲ್ಪ ಇದು ತಣ್ಣಗಾಗಬೇಕು. ಇದಕ್ಕೆ ಇವಾಗ ನಾನು ಮಸಾಲೆ ಹಾಕ್ತೀನಿ. ನೋಡಿ, ನಾನು ಆವಾಗಲೇ ರುಬ್ಕೊಂಬಂದಲ್ವ ಹುರಿದು, ಅದು ಮಸಾಲೆ ಹಾಕಬೇಕು. ಮಸಾಲೆ ಹಾಕಿಬಿಟ್ಟು ಸ್ವಲ್ಪ ಇದನ್ನು ಈ ಥರ ಇದ್ರ ಜೊತೆಗೆ ಫ್ರೈ ಮಾಡಿ, ಇದು ತಣ್ಣಗಾಗಿಂದ ನಾನು ಒಂದು ಜಾರ್ಗೆ ಹಾಕೊಂಡು ಒಗ್ಗರಣೆ ಹಾಕೋದು ತೋರಿಸ್ತೇನೆ. ನೋಡಿ, ಈ ಥರ ಒಂದೇ 1 ರೌಂಡು ಹಾಕೊಂಬಂದರೆ ಸಾಕು. ನೀವು ಹಾಗೆ ಮಾಡಿದ್ರೂ ಆಗುತ್ತೆ. ಹಾಗೆ ಮಾಡೋಕ್ಕೆ ಹೋದರೆ ಸ್ವಲ್ಪ ದಪ್ಪ ಇರುತ್ತೆ. ಅದಕ್ಕೆ ನಾನು 1-2 ರೌಂಡು ಹಿಂಗೆ ಸುತ್ಕೊಂಬಂದುಬಿಟ್ರೆ ಇದು ತುಂಬ ಚೆನ್ನಾಗಿರುತ್ತೆ. ನೀವು 15 ದಿವಸ ಇಟ್ಟು ತಿಂದರೂ ಇದೇನು ಕೆಡಲ್ಲ. ಇವಾಗ ಇದನ್ನೊಂದು ಸ್ವಲ್ಪ ಅದೇ ಬಾಣಲಿಗೆ ನಾನು ಹಾಕಿಬಿಟ್ಟು ಒಂದು ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಒಂದು ಚಿಕ್ಕದು ಪಾನ್ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು 1-2 ಸ್ಪೂನು ಎಣ್ಣೆ. ಯಾಕಂದರೆ ನೀವು ಟೊಮೊಟೊ ಚಟ್ನಿಗೆ ಎಣ್ಣೆ ಎಷ್ಟು ಹಾಕ್ತೀರಾ ಅಷ್ಟು ದಿನ ಚೆನ್ನಾಗಿರುತ್ತೆ. ಅದು ನೀರೇ ಸೋಗಿಸ್ಬಾರ್ದು. ಇದು ಇವಾಗ ಎಣ್ಣೆ ಕಾಯ್ದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ ನಾನು ಜಜ್ಜಿಟ್ಕೊಂಡಿದ್ದೆ. ಈ ಥರ ಬೆಳ್ಳುಳ್ಳಿ ಜಜ್ಜಿರೋದು ಹಾಕ್ಕೋಬೇಕು. ನೋಡಿ, ಬೆಳ್ಳುಳ್ಳಿ ಇಟ್ಕೋಬೇಕು. ಈ ಥರ ಬೆಳ್ಳುಳ್ಳಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೀವು ಬೇಕಾದ್ರೆ ಕಟ್ ಮಾಡಿ ಹಾಕೋಬೋದು. ನಾನು ಸುಮ್ಮನೆ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ಜಜ್ಜಿಬಿಟ್ಟು ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ನೋಡಿ, ಕರಿಬೇವು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಕೊಡುತ್ತೆ. ನೋಡಿ, ಒಂದು 4 ಒಣ ಮೆಣಸಿನ್ಕಾಯಿ ತೋರಿಸಿದ್ನಲ್ವ, ಅದನ್ನೇ ಹಾಕ್ಕೋಬೇಕು. ಹಾಕ್ಕೊಂಡು ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಇಟ್ಕೊಂಡು ನಾನು ಟೊಮೊಟೊ ರುಬ್ಕೊಂಬಂದಿದ್ನಲ್ಲ ಅದೇ ಬಾಣಲಿಗೆ ಹಾಕಿದ್ದೀನಿ. ಈ ಒಗ್ಗರಣೆ ನಾನು ಹಾಕಿ ತೋರಿಸ್ತೀನಿ. ನೋಡಿ, ಇವಾಗ ರುಬ್ಬಿ ನಾನು ಇದಕ್ಕೆ ಅದೇ ಬಾಣಲಿಗೆ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕ್ಕೋಬೇಕು. ಇದಕ್ಕೆ ಒಗ್ಗರಣೆ ಹಾಕಿದ್ರೇ ತುಂಬ ಟೇಸ್ಟ್ ಇರೋದು. ಸ್ವಲ್ಪ ಚಿಲ್ಲಿ ಪೌಡ್ರು, ಯಾಕಂದರೆ ನಾವು ಅದರಲ್ಲಿ ಖಾರ ಹಾಕಿಲ್ಲ. 1 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಹಾಕ್ಕೊಂಡು ನೀವು ಇದು ಗೊಜ್ಜು ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ. ಒಂದು ಸತಿ ನೀವು ಮಾಡ್ಕೊಂಡು ಟ್ರೈ ಮಾಡಿ ನೋಡಿ. 15 ದಿವಸ ನೀವು ಫ್ರಿಜ್ಜಲ್ಲಾದರೂ ಇಡ್ಬೋದು, ಹೊರಗಡೆ ಆದರೂ ಇಡ್ಬೋದು. ನೀವು ಎಲ್ಲಿಟ್ರೂ ಪರವಾಗಿಲ್ಲ, ಅಷ್ಟೇ ಚೆನ್ನಾಗಿರುತ್ತೆ. ಈ ಥರ ಮಾಡಿಕೊಂಡು ನೀವು ಒಣ ಮೆಣಸಿನ್ಕಾಯಿ ಹಾಕ್ಕೊಬೇಕಾದ್ರೆ ಅದರಲ್ಲೇ ರುಬ್ಬಬಹುದು. ನಾನು ರುಬ್ಬಿಲ್ಲ, ಅದೇ ಥರ ಹಾಕಿ ನಾನು ತೋರಿಸ್ತಾ ಇದ್ದೀನಿ. ಯಾಕಂದರೆ ಒಂದು ಗಾಜಿನ ಬಾಟ್ಲಾಗಲಿ ಇಲ್ಲ ಒಂದು ಚೆನ್ನಾಗಿರೋದು ಪ್ಲಾಸ್ಟಿಕ್ ಬಾಕ್ಸ್ ಆಗಲಿ, ಯಾವುದರ ಬಾಕ್ಸಲ್ಲಿ ನೀಟಾಗಿ ಹಾಕಿ ಇಟ್ಟು 15 ದಿವಸದವರೆಗೂ ನೀವು ತಿನ್ಬೋದು. ಮಕ್ಕಳಿಗೆ ಚಪಾತಿ ಜೊತೆಗೆ, ದೋಸೆ ಜೊತೆಗೆ ಹಚ್ಚಿಕೊಟ್ರೆ ಸ್ಕೂಲ್ಗೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ ಇರುತ್ತೆ. ಇದು ಸೂಪರಾಗಿದೆ.
ನೋಡಿರಿ ಲಾಸ್ಟ್ಗೆ ಇದು ಕೊತ್ತಂಬರಿ ಸೊಪ್ಪು ಹಾಕಬೇಕು. ಯಾಕಂದ್ರೆ ಕೊತ್ತಂಬರಿ ಇಲ್ಲದೆ ಅಡುಗೆನೇ ಇಲ್ಲ ಅಂದ್ಕೊತೀನಿ ನಾನು. ಹಾಕೊಂಡ್ರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ಏನಿಲ್ಲ. ಇದರಲ್ಲಿ ಈರುಳ್ಳಿನೂ ಹಾಕಿ ಮಾಡ್ಬೋದು. ಈರುಳ್ಳಿ ಹಾಕಿದರೆ ಒಂದು 2 ದಿವಸದಲ್ಲೇ ಖಾಲಿ ಮಾಡಿಬಿಡಬೇಕು. ಒಂದು 5-6 ದಿವಸ, ಒಂದು ವಾರಗಟ್ಟಲೆ ಇರಲ್ಲ. ನಾವೆಲ್ಲರ ಟ್ರಿಪ್ ಹೋದರೆ, ಅಕಸ್ಮಾತ್ ಊರುಗಳ್ಗೆ ಹೋದರೆ ನಾವು ಆರಾಮಾಗೆ ಇದನ್ನು ಸೂಪರಾಗಿ ಮಾಡ್ಕೋಬೋದು. ಉಪ್ಪು ಸ್ವಲ್ಪ ನಾನು ಆವಾಗಲೇ ಕಲ್ಲುಪ್ಪು ಹಾಕಿದ್ದೆ. ಇವಾಗ ಒಂದು ಸ್ವಲ್ಪ ಸಣ್ಣುಪ್ಪು ಸ್ವಲ್ಪ ಕಡಿಮೆ ಆಗಿದೆ ಅನಿಸುತ್ತೆ, ಅದಕ್ಕೆ ನಾನು ಸಣ್ಣುಪ್ಪು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ ಹೇಗಿರುತ್ತೆ. ಇದಕ್ಕೆ ನೀರಿನ ಅಂಶ ಇರಲ್ಲ, ನೀವು ಎಷ್ಟು ದಿನ ಬೇಕಾದ್ರೂ ಇರುತ್ತೆ. ನೋಡಿ ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ, 15 ದಿವಸ ಇಟ್ಕೊಂಡು ತಿನ್ಬೋದು. ಇನ್ನು ಚಟ್ನಿಗಳು ಥರ ಥರ ಚಟ್ನಿಗಳು ನಾನು ತೋರಿಸ್ತೀನಿ. ಇವಾಗ ಇದು ಚಟ್ನಿ ರೆಡಿ ಆಯಿತು, ನಾನು ಸರ್ವ್ ಮಾಡಿ ತೋರಿಸ್ತೀನಿ. ನೋಡಿ ಟೊಮೊಟೊ ಚಟ್ನಿ ರೆಡಿಯಾಗಿದೆ. ನೀವು ಒಂದು ಅರ್ಧ kg ಟೊಮೊಟೊಲ್ಲೇ ನಾನೊಂದು ದೊಡ್ಡ ಬಟ್ಲೆ ಆಗಿದೆ. ನೀವು ಬೇಕಾದ್ರೆ ಜಾಸ್ತಿನೂ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು. ಇದಿಷ್ಟೇ ಅಂದ್ರೂ ಒಂದು ವಾರದವರೆಗೂ ತಿನ್ಬೋದು ನಾವು, ಅಷ್ಟು ಚೆನ್ನಾಗಾಗಿದೆ. ನಿಮಗೂ ಇದು ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.